ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮರಳಿ ಮನಸ್ಸಾಗಿದೆ, ಸಂಪತ್ತಿಗೆ ಸವಾಲ್ ಹಾಗೆ ರಕ್ಕಸಪುರದಳು ಸಿನಿಮಾದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಮರಳಿ ಮನಸ್ಸಾಗಿದೆ. ಇದೊಂಥರ ಡಿಫ್ರೆಂಟ್, ತುಂಬಾ ಚೆನ್ನಾಗಿದೆ. ಭಾವನೆಗಳ ಪ್ರಪಂಚದಲ್ಲಿ ಮುಳುಗಿಬಿಡ್ತಾರೆ. ಫಸ್ಟ್ ಟೈಮ್ ಈ ತರ ಒಂದು ಸ್ಟೋರಿ ನೋಡಿದ್ವಿ. 2.5 ಗಂಟೆ ಹೇಗೆ ಸಮಯ ಕಳೀತು ಅನ್ನೋದೇ ಗೊತ್ತಾಗೋದಿಲ್ಲ. ಈ ಸಿನಿಮಾ ಫೆಬ್ರವರಿ 12, 2026ರಂದು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇರುವಂತಹ ಸಿನಿಮಾ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಸಿನಿಮಾ 4ನೇ ವಾರಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬೆಂಗಳೂರಿನ AMB ಕಪಾಲಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಮಧ್ಯಾಹ್ನ 1:15 ಪ್ರದರ್ಶನ. ಇದು ನಾಳೆ ಪ್ರದರ್ಶನ. ಹಾಗಂದ ಮಾತ್ರಕ್ಕೆ ಮಧ್ಯಾಹ್ನ 1:15 ಪ್ರತಿದಿನ ಪ್ರದರ್ಶನ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ. ಶನಿವಾರ ಬೆಳಗ್ಗೆ 10:35 ಪ್ರದರ್ಶನ, ಭಾನುವಾರ ಕೂಡ ಬೆಳಗ್ಗೆ 10:30 ಪ್ರದರ್ಶನ. ಸದ್ಯಕ್ಕೆ ಈ 3 ದಿನಗಳ ಬುಕಿಂಗ್ ಅಷ್ಟೇ ಇಲ್ಲಿ ಓಪನ್ ಆಗಿರೋದು. ನಾಳಿನ ಪ್ರದರ್ಶನಕ್ಕೆ ಒಂದಿಷ್ಟು ಟಿಕೆಟ್ಗಳು ಬುಕಿಂಗ್ ಕೂಡ ಆಗಿವೆ. ಮರಳಿ ಮನಸ್ಸಾಗಿದೆ ಸಿನಿಮಾದ ಬಗ್ಗೆ ಒಂದಿಷ್ಟು ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ. ಅತ್ಯದ್ಭುತವಾದಂಥ ಸಿನಿಮಾ. ಬಹುಭಾಷಾ ನಟ ಅರ್ಜುನ್ ವೇದಾಂತ್ ಅವರು ಕನ್ನಡದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ ಮತ್ತೊಂದು ಸಿನಿಮಾ. ಲವ್ ಸ್ಟೋರಿ ಅಂತ ಹೇಳಿದ್ರೆ ಪ್ರಪೋಸು, ಬ್ರೇಕಪ್, ಫ್ಯಾಮಿಲಿ ಇದಷ್ಟೇ ಅಲ್ಲ. ಇದನ್ನ ಹೊರತುಪಡಿಸಿ ಮತ್ತೊಂದಿದೆ ರಿಯಲ್ ಲವ್ ಸ್ಟೋರಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಈ ಸಿನಿಮಾದ ಮೂಲಕ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಇದಕ್ಕೆ ನಾಯಕ ನಟ ಅರ್ಜುನ್ ವೇದಾಂತ್ ಅವರು ಜೀವ ತುಂಬಿದ್ದಾರೆ. ಮರಳಿ ಮನಸ್ಸಾಗಿದೆ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಯಾರೆಲ್ಲ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ವೋ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ. ಒಂದು ಅತ್ಯದ್ಭುತವಾದಂತಹ ಪ್ರೇಮ ಕಾವ್ಯ. ಕನ್ನಡದಲ್ಲಿ ಈ ತರ ಮೂವಿ ಬಂದಿರೋದು ವೆರಿ ರೇರ್. ಮೂವಿ ತಗೊಂಡಿರೋ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 25 ನಿಮಿಷ ನಾನು ಬರೀ ಹತ್ತಿದ್ದೀನಿ. ಸಂಸಾರ ಸಮೇತವಾದ ಮಾತಾಡ್ತೀನಿ. ಇನ್ನು ಎರಡನೇದಾಗಿ ಸಂಪತ್ತಿಗೆ ಸವಾಲ್. ಈ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ ಸೇರಿದಂತೆ ರಾಜ್ಯದ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಕಳೆದ ವಾರ ಈ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿರಲಿಲ್ಲ. ಅಲ್ಲಿ ಬೇರೆ ಸಿನಿಮಾದ ಪ್ರದರ್ಶನ ಆಗಿತ್ತು. ಆದರೆ ಈ ವಾರ ಮತ್ತೆ ಪ್ರಸನ್ನ ಚಿತ್ರಮಂದಿರಕ್ಕೆ ನಮ್ಮ ಅಣ್ಣವರು ಎಂಟ್ರಿ ಕೊಟ್ಟಿದ್ದಾರೆ. ಮಧ್ಯಾಹ್ನ 1:30 ಪ್ರದರ್ಶನ. ಫೆಬ್ರವರಿ 20, 2026 ಅಂದ್ರೆ 2 ವಾರಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆದಾಗ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿತ್ತು. ಈ ಸಿನಿಮಾದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ. ಇದೀಗ ಈ ಸಿನಿಮಾಗೆ ಮತ್ತೊಮ್ಮೆ ಪ್ರಸನ್ನ ಚಿತ್ರಮಂದಿರದವರು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇಲ್ಲಿ ಎರಡು ಜನರೇಷನ್ ಇದೆ. ಒಂದು ರಾಜ್ಕುಮಾರ್ ಕಾಲ, ನಾವು ಪುನೀತ್ ರಾಜ್ಕುಮಾರ್ ಕಾಲ. ಇನ್ನು ಮೂರನೇದಾಗಿ ರಕ್ಕಸಪುರದಳು ಸಿನಿಮಾ. ಈ ಸಿನಿಮಾ ಫೆಬ್ರವರಿ 6, 2026ರಂದು ತೆರೆಕಂಡಂತ ಸಿನಿಮಾ. ಈ ಸಿನಿಮಾ 5ನೇ ವಾರಕ್ಕೆ ಕಾಲಿಡ್ತಾ ಇದೆ. 5ನೇ ವಾರ ಆದ್ರೂ ಕೂಡ ಒಂದಿಷ್ಟು ಚಿತ್ರಮಂದಿರಗಳು ಇನ್ನೂ ಕೂಡ ಈ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ. ಆರಂಭದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಗಾಂಧಿನಗರದ ತ್ರಿವೇಣಿ ಮುಖ್ಯ ಚಿತ್ರಮಂದಿರ. ಕಳೆದ ವಾರ ಅಷ್ಟೇ ತ್ರಿವೇಣಿ ಚಿತ್ರಮಂದಿರದಲ್ಲಿ ಮತ್ತೊಂದು ಸಿನಿಮಾಗಾಗಿ ಈ ಸಿನಿಮಾವನ್ನ ಎತ್ತಂಗಡಿ ಮಾಡಲಾಗಿತ್ತು. ಆದ್ರೆ ನಾಳೆಯಿಂದ ತ್ರಿವೇಣಿ ಚಿತ್ರಮಂದಿರದಲ್ಲಿ ಮತ್ತೆ ರಕ್ಕಸಪುರದಳು ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ. ತ್ರಿವೇಣಿ ಚಿತ್ರಮಂದಿರದಲ್ಲಿ ನಾಳೆಯಿಂದ ದಿನ 2 ಆಟ. ಬೆಳಗ್ಗೆ 10:30, ಮಧ್ಯಾಹ್ನ 1:30. ಇದರೊಂದಿಗೆ AMB ಚಿತ್ರಮಂದಿರ, ಜಿಗಣಿಯ ನಂದಿಕೇಶ್ವರ ಸೇರಿದಂತೆ ರಾಜಧಾನಿ ಬೆಂಗಳೂರಿನ ಬಹುತೇಕ ಎಲ್ಲಾ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾದ ಪ್ರದರ್ಶನ ಇದೆ. 5ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ರು ಭರ್ಜರಿಯಾದಂತಹ ಪ್ರತಿಕ್ರಿಯೆ, ಭರ್ಜರಿಯಾದಂತಹ ಚಿತ್ರಮಂದಿರಗಳು ಸಿಕ್ಕಿವೆ. ಅದೇನೇ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಇಲ್ಲಿ ಎರಡು ಜನರೇಷನ್ ಇದೆ. ಒಂದು ರಾಜ್ಕುಮಾರ್ ಕಾಲ, ನಾವು ಪುನೀತ್ ರಾಜ್ಕುಮಾರ್ ಕಾಲ.